ಬಿಗ್ ಬಾಸ್ಗೆ ಹೋದೆ. ಬಿಗ್ ಬಾಸ್ಗೆ ಹೋದ ತಕ್ಷಣ ಓ ಆ ಥರ ಶುರು ಆಯಿತು. ನನಗೆ ನಿಜ ಹೇಳಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಬಗ್ಗೆ ನನಗೇನು ಅಂಥದ್ದು ಗೊತ್ತೇ ಇರಲಿಲ್ಲ. ಆರ್ಸೆ ಅದು ಕಿತ್ತಾಡೋದನ್ನ ಯಾಕೆ ನೋಡ್ತೆ ಅಂತ ನನ್ನ ಹೆಂಡತಿಗೆ ಬೈತಿದ್ದೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಯಾರೋ ಒಬ್ರು ಪುಣ್ಯಾತ್ಮರು ನನಗೆ ಗೊತ್ತಿಲ್ಲ ಸರ್ ಈ ಬಿಗ್ ಬಾಸ್ ಬಗ್ಗೆ ಎಲ್ಲ ಏನೋ ಕಿತ್ತಾಡ್ತು ಅಂದೆ. ಏನಿಲ್ಲ ಸರ್, ಸಿಂಪಲ್ ನೀವು ಈಗ ಹೇಗಿದ್ದೀರೋ ಆಗ ಇದ್ಬಿಡಿ ಇದ್ರು. 200, 300, 400, 500 ಸಿನಿಮಾದಲ್ಲಿ ಮಾಡಿದವರು. ಇಷ್ಟು ಸಿನಿಮಾದಲ್ಲಿ ಮಾಡಿನೂ ಯಾಕೆ ಅವರು ಬಡತನ? ನಿಮಗೊಂದು ಪ್ರಶ್ನೆ ನಾನು ಕೇಳ್ಬಿಟ್ಟು ಆಮೇಲೆ ಈಗ ನಾವು ನೀವೆಲ್ಲ ಚಿಕ್ಕವರಾದಾಗ ಅಂದರೆ ಜ್ಞಾನ ಬಂದ ಮೇಲೆ ಸ್ವಾತಂತ್ರ್ಯ ಎಲ್ಲಿ ಇದು ಆದಾಗ ಏನಾಗುತ್ತೆ ನನಗೆ ನೈಸರ್ಗಿಕವಾಗಿ ನೀವು ಈ ಸಮಾಜದಲ್ಲಿ ನಿಮ್ಮನ್ನು ದೂರ ಮಾಡ್ಕೊತೀರ. ನಿಮ್ಮನ್ನು ದೂರ ಮಾಡ್ಕೊಂಡಾಗ ನಿಮಗೂ ಎಲ್ಲ ಫುಟ್ಪಾತ್ ಏನೋ ತಿನ್ನಬೇಕು ಅಂತ ಆಸೆ ಇರುತ್ತೆ, ಎಲ್ಲೋ ಹೋಗ್ಬೇಕು ಆಗಲ್ಲ, ಮನಸ್ಸಿಗೆ ವೇದನೆ ಶುರು ಆಗುತ್ತೆ. ಎಲ್ಲರಂತೆ ನೀವು ಇರೋಕ್ಕಾಗಲ್ಲ. ಬಿಗ್ ಬಾಸ್ಗೆ ಹೋದೆ. ಬಿಗ್ ಬಾಸ್ಗೆ ಹೋದ ತಕ್ಷಣ ಓ ಆ ಥರ ಶುರು ಆಯಿತು. ನನಗೆ ನಿಜ ಹೇಳಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಬಗ್ಗೆ ನನಗೇನು ಅಂಥದ್ದು ಗೊತ್ತೇ ಇರಲಿಲ್ಲ. ಆರ್ಸೆ ಅದು ಕಿತ್ತಾಡೋದನ್ನ ಯಾಕೆ ನೋಡ್ತೆ ಅಂತ ನನ್ನ ಹೆಂಡತಿಗೆ ಬೈತಿದ್ದೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಯಾರೋ ಒಬ್ರು ಪುಣ್ಯಾತ್ಮರು ನನಗೆ ಗೊತ್ತಿಲ್ಲ ಸರ್ ಈ ಬಿಗ್ ಬಾಸ್ ಬಗ್ಗೆ ಎಲ್ಲ ಏನೋ ಕಿತ್ತಾಡ್ತು ಅಂದೆ. ಏನಿಲ್ಲ ಸರ್, ಸಿಂಪಲ್ ನೀವು ಈಗ ಹೇಗಿದ್ದೀರೋ ಆಗ ಇದ್ಬಿಡಿ ಇದ್ರು. ಅಂದೆ ನೀವು ಹೇಗಿದ್ದೀರಾ ಅದೇ ಥರ ಇದ್ದುಬಿಡಿ ಅಲ್ಲಿ. ಇದು ಸರ್ ನಾನು ಸ್ವಲ್ಪ ಕೋಪಿಷ್ಟ, ಏನಾರು ತಪ್ಪು ಮಾಡಿದ್ರೆ ಬೈರಿ ಸರ್. ಅದು ಸರ್ ನಾನೇನಾರು ಒಂದು ಮಾತು ಅಂದರೆ ನನ್ನ ಮಗ ಎದ್ದೋಗ್ತಾರೆ. ಇನ್ನು ಅವ್ರು ನನ್ನ ಥರ ಬಂದಿರ್ತಾರೆ, ಅವ್ರು ಕೇಳ್ತಾರೆ, ಏನೆಲ್ಲ ಕೇಳ್ತಾರೆ ಅಂದರು. ಸರಿ, ನಾನು ನಿಷ್ಠೆಯಿಂದ ನಾನು ಹೇಗಿರಬೇಕು ಡೋಂಗಿಯಲ್ಲಿ ನಾನು ಇಲ್ಲಿ ಹೇಗಿದ್ದೀನೋ ಹಾಗಿದ್ದೆ. ಹೊರಗಡೆ ಒಂದ್ಮೇಲೆ ಗೊತ್ತಾಯಿತು. ನಾನು ಜನಗಳು ತಪ್ಪು ತಿಳ್ಕೊತಾರೆ. ನಾನು ಹೇಳ್ತೀನಿ, ಈಗ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನಾನು ಸುಳ್ಳು ಹೇಳಿದ್ರು ಅದನ್ನು ನಿಜ ಅಂತ ತಿಳ್ಕೊಬೋದು, ನಾನು ನಿಜ ಹೇಳಿದ್ರು ಅದನ್ನು ಸುಳ್ಳು ಅಂತ ಹೇಳ್ಬೋದು. ಹಾಗೆ ಈ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ನೀವು ಸದುಪಯೋಗ ಪಡಿಸ್ಕೊತೀಯ ಅಥವಾ ದುರುಪಯೋಗ ಪಡಿಸ್ಕೊತೀಯ, ಬಟ್ ಉಪಯೋಗ ಅನ್ನೋದಿದೆ ಅಲ್ಲಿ. ಅದು ಒಳ್ಳೆಯದಾ ಕೆಟ್ಟದ್ದಾ ಅದು ನಿಮಗೆ ಬಿಟ್ಟಿದ್ದು. ಸೊ ಏನೋ ಇದ್ದಕ್ಕಿದ್ದಾಗೆ ಅದೇ ಕೊಡೆ ಹಿಡಿದ್ರು ಅರ್ಧರಾತ್ರಿಲಿ ಅಂತಾರಲ್ಲ, ಆ ಥರ ಮಾಡೋಕ್ಕೆ ಹೋಗ್ತಾರೆ. ಅದು ಬೇರೆ ಥರ ಕೊಡೆ ತೂತಾಗುತ್ತೆ ಅಂತ ಗೊತ್ತಾಗಲ್ಲ ಜನಕ್ಕೆ. ಆ ಥರ ಮಾಡಿ ಕೆಟ್ಟ ಹೆಸರು ತೊಗೊಳ್ಳೋರು ಇರ್ತಾರೆ, ಪಾಪ್ಯುಲರ್ ಆಗೋರು ಇರ್ತಾರೆ. ಜನ ಲೋಕ ಭಿನ್ನ ರುಚಿ. ನಾವು ಯಾರಿಗೂ ಇದು ಸರಿ ಅದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ನನ್ನ ಹೆಸರು ಸಂಪಾದನೆ ಮಾಡೋದಂಥ ಆಸ್ತಿ ನಂದು ಸ್ವಂತ, ನಮ್ಮಪ್ಪಂದಲ್ಲ. ಇಮ್ಮಡಿ ಆಯಿತು ಓಕೆ ಓಕೆ ಬಿಗ್ ಬಾಸ್ಗೆ ಹೋದ್ಮೇಲೆ. ಆಮೇಲೆ ಸೀರಿಯಲ್ ಬಂತು, ಸೀರಿಯಲ್ ಆ್ಯಕ್ಟ್ ಮಾಡಿದೆ, ಮುಮ್ಮಡಿ ಆಯಿತು. ಆಮೇಲೆ ಅದಕ್ಕೆ ಗೊತ್ತಲ್ಲ, ಕಲುಷಿತವಾದ ವಾತಾವರಣಗಳ ಮಧ್ಯೆ ನಾವು ಸಿಕ್ಕಾಕ್ಕೊಂಡಾಗ ನಮಗೆ ಮಸಿ ಮೆತ್ತುತ್ತಾರೆ, ಇಲ್ಲ ನಾವು ಆ ಕೆಟ್ಟ ಗಾಳಿ ತೊಗೋಬೇಕಾಗತ್ತೆ. ಹೀಗೆಲ್ಲ ಆಗಿ ಏರಿಳಿತಗಳು 3.5 ದಶಕದಿಂದನೂ ನಡ್ಕೊಂಬರ್ತಿದೆ. ಯಾರೋ ತಪ್ಪು ತಿಳ್ಕೊತಾರೆ, ತಪ್ಪು ಮಾತಾಡ್ತಾರೆ, ನೀವು ಅದು ತಪ್ಪು ಅಂತ ಹೇಳೋಂಗಿಲ್ಲ. ತಪ್ಪು ಅಂತ ಹೇಳಿದ್ರೆ ಅವ್ರು ಯಾರಿಗೂ ಇನ್ನೊಬ್ಬರು ಫಿಟ್ಟಿಂಗ್ ಇಡ್ತಾರೆ. ಶಂಕರ್ ಅಶ್ವಥ್ ಅವ್ರು ಬಾಯಿ ಬಂದಾಗ ಹೇಳ್ತಾರೆ. ನಾನು ಒಂದು ಜಾಗದಲ್ಲಿ ಒಂದು ಇದರಲ್ಲಿ ನಾವು ಹೊಟ್ಟೆಗೆ ಅನ್ನನೇ ತಿನ್ನೋದು, ಇದು ತಿನ್ನಲ್ಲ ಅಂತ ನಾನು ಹೇಳಿದೆ. ಅದನ್ನು ಇನ್ನೊಂದು ದಿವಸ ಇನ್ನೊಂದು ಅರ್ಥದಲ್ಲಿ ನಾನು ಹೀಗೆ ಇದ್ದಾಗ ಯಾರೋ ಒಬ್ರಿಗೆ ನಾನು ಕೌನ್ ಮನೆಗೆ ಕರೋಡ್ಪತಿಗೆಲ್ಲ ಹೋಗ್ಬಿಟ್ಟು ಬಂದವನು. ಈ ಮೊನ್ನೆನೂ ಸೆಲೆಕ್ಟ್ ಆಗಿದ್ದೆ. ನನ್ನ ದುರಾದೃಷ್ಟ ಜೂನ್ 1 ಡೆಲ್ಲಿಗೆ ಹೋಗಿದ್ದೆ, ಆಡಿಷನ್ಗೆ ಹೋಗಿದ್ದೆ. ರ್ಯಾಂಡಮ್ ಸೆಲೆಕ್ಷನ್ ಅಲ್ವಾ, ಲಾಟ್ರಿ. ಹೌದು, ನಮ್ಮ ಟಿಕೆಟು ಡ್ರಾ ಆಗಲಿಲ್ಲ. ಬಿಟ್ಟೆ ಇರಲಿ, ವಾಟ್ ಎವರ್ ಇಟ್ ಮೇ ಬಿ, ದೇವ್ರು ಕೊಟ್ಟಿದ್ರೆ ನಾವು ಒಪ್ಕೋಬೇಕು. ನಾನು ಆ ರೀತಿ ತಮಾಷೆಯಾಗಿ ಎಲ್ಲರದ್ರಿಗೆ ಒಬ್ಬ ವ್ಯಕ್ತಿನ ಒಂದು ಕ್ವಿಜ್ ಕ್ವಶನ್ ಥರ ಕೇಳಿದೆ. 4 ಅಕ್ಷರದ ಪದ,
ಬಾಯಿಂದ ಬರಲ್ಲ, ಬಾಯಿಯೆಲ್ಲ ಹಾಕೋಕ್ಕಾಗಲ್ಲ, ಆದರೆ ಬಾಯಲ್ಲೇ ಇರುತ್ತೆ ಯಾವುದು ಅಂತ ಕೇಳಿದೆ. ಆ ವ್ಯಕ್ತಿ ಗೊತ್ತಾಗಲಿಲ್ಲ ಸರ್. ಫಸ್ಟ್ ಇಂಗ್ಲೀಷಲ್ಲಿ ಹೇಳಿದೆ, ವಿಚ್ ಈಸ್ ದಟ್ 4 letter ವರ್ಡ್ ವಿಚ್ ಕ್ಯಾನ್ ನೆವರ್ ಕಮ್ ಔಟ್ ಆಫ್ ದಿ ಹೌಸ್, ವಿಚ್ ಕ್ಯಾನ್ ನೆವರ್ ಬಿ ಪುಟ್ ಇನ್ ಟು ಮೌತ್ ಬಟ್ ಸ್ಟಿಲ್ ಇನ್ ಮೌತ್ ಅಂತ. ಅವ್ನಿಗೆ ಗೊತ್ತಾಗಲಿಲ್ಲ. ಪಾಪ ಅವನು ಅಮಾಯಕ, ಒಂದು ಮುಗ್ಧ. ನಾನು ಮಾರ್ಮಿಕವಾಗಿ ಕೇಳ್ತಿದ್ದೀನಿ ಅಂತ ಅವನಿಗೆ ಗೊತ್ತಾಗಲಿಲ್ಲ. ಕನ್ನಡದಲ್ಲೇ ಕೇಳ್ತೀನಪ್ಪ, 4 ಅಕ್ಷರದ ಇಂಗ್ಲೀಷ್ ಪದ, ಬಾಯಿಂದ ಬರಲ್ಲ, ಬಾಯಿಗೆ ಹಾಕೋಕ್ಕಲ್ಲ, ಬಾಯಲ್ಲೇ ಇರುತ್ತೆ ಯಾವುದದು ಒಂದೇ. ಸರಿ, ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಆ 4 ಪದ ಇಂಗ್ಲೀಷ್ದು ಹೇಳಿದೆ. ಗೊಳ್ಳಂತ ಎಲ್ಲ ನಕ್ಬಿಟ್ರು. ಅಲ್ಲಿದ್ದವರೆಲ್ಲ ನಕ್ಕರು. ಯಾಕಂದರೆ ನಿಮಗೆ ಅದೊಂದು ಮಾರ್ಮಿಕವಾಗಿತ್ತು, ಅದಿದ್ದಲ್ಲ. ಅದು ಬಾಯಿಂದ ಬರಲ್ಲ, ಬಾಯಿಗೆ ಹಾಕೋಕ್ಕಾಗಲ್ಲ, ಬಟ್ ಬಾಯಲ್ಲಿರುತ್ತೆ. ಅಂದರೆ ಮಾತು ಕೂತ್ಕೋ ಅದನ್ನು ಕಮಾನ್ ಶಿಟ್, ಬುಲ್ಶಿಟ್ ಅಂತಾರಲ್ಲ, ಆ ಥರ ಅಂತಿರ್ತವೆ. ನಮ್ಮ ಸುತ್ತಮುತ್ತಲಿದ್ದವರು ಅದನ್ನು ಹೇಳ್ತಿದ್ರು. ಅದಕ್ಕೋಸ್ಕರ ನಾನು ಅವರು ಡೈಲಾಗ್ ಹೇಳೋ ಬದಲು ಡೈಲಾಗ್ ತಪ್ಪು ಹೇಳಿಬಿಟ್ಟು ನಾವೇನಾದ್ರು ಡೈಲಾಗ್ ಕರೆಕ್ಟ್ ಮಾಡಿದ್ರೆ ಅದಕ್ಕೆ ಅದನ್ನು ಒಳ್ಳೆ ರೀತಿ ತೊಗೊಳೋದು ಬಿಟ್ಟು ಬೇರೆ ರೀತಿ ತೊಗೊಂಡು ಇವನೇನು ಹೇಳೋದು ಅಂತ ಹೇಳೋದು. ಬಟ್ ಹೇಳೋಕ್ಕಾಗ್ತಿರ್ಲಿಲ್ಲ ಸರ್. ಯಾಕೆ ಅಂತಂದರೆ ಅಪಭ್ರಂಶಗಳು ಬಾಯಲ್ಲಿ ಬರೋದು ಸರ್. ಆ ಥರ ಹೇಳೋರು, ನಾನು ಅದನ್ನು ಕರೆಕ್ಟ್ ಮಾಡುವೆ. ಅಂಥವ್ರಿಗೆ ಅದು ಅಳಕಾಯ್ತು. ಅಳಕಾಗುತ್ತೆ, ಅದು ತೊಗೊಂಡೋಗಿ ಫಿಟ್ಟಿಂಗ್ ಇಟ್ಟು ಅದನ್ನೇನೋ ಒಂದು ಗಲಾಟೆ ಮಾಡಿದ್ದೆಲ್ಲ ಮಾಡೋದು. ಸೊ ನಮಗೆ ನ್ಯಾಚುರಲಿ ಸರ್ ಓಟ್ ಯಾರಿಗೆ ಬೀಳುತ್ತೆ ಅವ್ರಿಗೆ ಗೆಲ್ತಾರೆ. ಅವರು ಯೋಗ್ಯರೋ ಅಯೋಗ್ಯರೋ ನಮಗೆ ಗೊತ್ತಿಲ್ಲ. ಹಾಗೆ ನಮ್ಮ ವಿರುದ್ಧ ಓಟುಗಳೇ ಬಿದ್ದಿದೆ ಅಲ್ಲಿ. ನಮಗೆ ಕೆಲಸ ಇನ್ನೊಂದು ಸರ್, ನಾನು ಚದುರು ಚಿತ್ರಗಳ ಅಂಕಣ ಬರೀತಿದ್ದಾಗ ಬರೆಯುವ ಯಾರ್ಯಾರು ವ್ಯಕ್ತಿಗಳಿದ್ದಾರೋ ಅವರೆಲ್ಲ 200, 300, 400, 500 ಸಿನಿಮಾದಲ್ಲಿ ಮಾಡಿದವರು. ಇಷ್ಟು ಸಿನಿಮಾದಲ್ಲಿ ಮಾಡಿನೂ ಯಾಕೆ ಅವರ ಬಡತನ ಅಂತ ನನಗೆ ತುಂಬ ಜನ ಕೇಳಿದ್ದಾರೆ. ಹಾಂ, ಕರೆಕ್ಟ್, ಭಾಳ ಒಳ್ಳೆ ಪ್ರಶ್ನೆ ಇದು. ನಮ್ಮಪ್ಪ ಹೇಳ್ತಿದ್ರು. ಇದರಲ್ಲಿ ಮುಖ್ಯವಾದದ್ದು ಒಂದು ಹೇಳ್ತೀನಿ ನಿಮಗೆ. ಒಂದು ಪ್ರಶ್ನೆ ನಾನು ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಈಗ ನೀವೆಲ್ಲ ಚಿಕ್ಕವರಾದಾಗ, ಅಂದರೆ ಜ್ಞಾನ ಬಂದ ಮೇಲೆ, ಅಂದರೆ ತೀರ ಚಿಕ್ಕವರಲ್ಲ, ಜ್ಞಾನವನ್ನು ಈ ಬಣ್ಣ ಅಂದರೆ ರಂಗದ ಲೋಕ, ಅದು ಸಿನಿಮಾದವರು ಅಥವಾ ನಾಟಕ, 2 ಇವರು ಸಂಬಂಧನ ಯಾರು ಬೆಳೆಸೋಕ್ಕೆ, ಅಂದರೆ ಅವ್ರ ಮನೆಗೆ ಹೆಣ್ಣು ಕೊಡೋದೋ ಅಥವಾ ಅವ್ರ ಮನೆಯಿಂದ ಹೆಣ್ಣು ತರೋದೋ ಮಾಡ್ತಿದ್ರ ಅವರೆಲ್ಲ ಬಣ್ಣದವ್ರಪ್ಪ, ಸಿನಿಮಾ ಬೇಡ ಅಂದರೆ ಅವ್ರದ್ದೇನೋ ಜೀವನದಲ್ಲಿ ವ್ಯತ್ಯಾಸ ಇರುತ್ತೆ ಅಂತ ಹೇಳೋದು ಬೇಡ, ಕ್ಯಾಮ್ರಾ ಮುಂದೆ ಹೇಳೋದು ಬೇಡ, ಅವ್ರ ಜೀವನದಲ್ಲಿ ಸರಿ ಇರಲ್ಲ ಅನ್ನೋದು ಬರ್ತಿತ್ತು. ಅದೊಂದು ಬ್ಲ್ಯಾಕ್ ಮಾರ್ಕು ಇತ್ತು. ತದನಂತರ ಈ ಪ್ರಚಾರಕ್ಕೆ ಪ್ರಖ್ಯಾತರಾಗಿ ಇದೆಲ್ಲ ಆದಾಗ ಒಂದು ಶೋಕಿ ಆಗೋಯ್ತು. ಈ ಶೋಕಿಗಳಲ್ಲಿ ಅನೇಕ ರೀತಿ ಸರ್. ಒಂದು ಹೇಳ್ತೀನಿ, ಇದು ನಾನು ಕಂಡದ್ದು. ನೀವು ಬೇರೆ ಅನುಭವಿ ಆರ್ಟಿಸ್ಟ್ಗಳನ್ನ, ಸೀನಿಯರ್ ಆರ್ಟಿಸ್ಟನ್ನು ಕೇಳಿದ್ರು ಪ್ರಾಯಶಃ ಹೇಳ್ಬೋದು. ಬಟ್ ನಾನು ಮೆಡಿಕಲ್ ಫೀಲ್ಡಿಂದ ಬಂದಿರೋದ್ರಿಂದ ನನಗೆ ಹೇಳೋ ಒಂದು ಹೊಳೆಯೋ ಅಂಥ ಅಂಶ ಬೇರೆಯವರು ಹೊಳೆಯಲ್ಲ ಅಂತ. ಸರ್, ಈಗ ನೀವು ಬಹಳಷ್ಟು ದಿವಸ ಮನೆಯವರಿಂದ ದೂರ ಇರ್ತೀರ, ಅದಕ್ಕೇನು ಹೇಳ್ತೀರಾ, ಹೋಮ್ ಸಿಕ್ನೆಸ್. ಬಹಳಷ್ಟು ದಿವಸ ಬರ್ತಾ ನಿಮಗೆ ಪ್ರಖ್ಯಾತರಾಗ್ತಾ ಪ್ರತಿಯೊಬ್ಬ ವ್ಯಕ್ತಿ, ನಾನು ಯಾವುದೇ ಫೀಲ್ಡಲ್ಲಿ, ಇವತ್ತಿನ ದಿವಸ ಯಾವ ಫೀಲ್ಡಲ್ಲಿದ್ದರೂ ಆಗುತ್ತೆ, ಈ ಸಿನಿಮಾ ಫೀಲ್ಡಲ್ಲಿರೋನು ಪ್ರಖ್ಯಾತಿ ಆಗ್ತಾ ಸ್ವಾತಂತ್ರ್ಯ ಕಳ್ಕೊತಾನೆ. ಹೌದು, ಎಸ್. ಈಗ ಬಹಳ ದೊಡ್ಡ ಉದಾಹರಣೆ ಏನು ಅಂದರೆ, ನನಗೆ ಇವತ್ತಿಗೂ 60ರ ದಶಕದ ಒಂದು ಇನ್ಸ್ಟೆನ್ಸ್ ಅಣ್ಣ ಅವ್ರದ್ದು ನನಗೆ ನೆನಪು. ಅಯ್ಯೋ, ಇಷ್ಟು ದೊಡ್ಡ ವ್ಯಕ್ತಿ ಆದ್ರೇನು ಈತನಿಗೆ ಒಂದು ಸಣ್ಣ ಸ್ವಾತಂತ್ರ್ಯ ಇಲ್ವಲ್ಲ, ತನಗೆ ಬೇಕಾಗಿದ್ದ ಜಾಗಕ್ಕೆ ಹೋಗೋಕ್ಕಾಗಲ್ವಲ್ಲ ಸರ್. ಆಗಲ್ಲ. ಈಗ ನೀವು ತಕ್ಕಂತೆ ಯಾವುದೋ ಒಂದು ಜಾಗಕ್ಕೆ ಹೋಗ್ತೀವಿ, ರಾಜ್ಕುಮಾರ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಹೋಗೋಕ್ಕೆ ಜನನೇ ಬಿಡ್ತಿರ್ಲಿಲ್ಲ. ಅದು ನೈಸರ್ಗಿಕವಾದದ್ದಾಗಿರ್ಬೋದು, ಯಾವ್ದಾರ ಆಗಿರ್ಬೋದು. ಅವತ್ತಿನ ದಿವಸ ನಾನು ಚಿಕ್ಕ ಹುಡುಗ ಆಗಿದ್ದೆ, ಅಂದರೆ 8-10 ವರ್ಷದವನಾಗಿದ್ದೆ. ನಾನು ಕಂಡೆ
ಇದಕ್ಕೋಸ್ಕರ ಇಷ್ಟು ಕಷ್ಟಪಟ್ರ ಅಂತ ಅಷ್ಟು ದೂರ ಡ್ರೈವ್ ಮಾಡ್ಕೊಂಬಂದಿದ್ರು KRS ಅಲ್ಲಿ. ಅದು ಈ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ನಾನು ಕಾರಲ್ಲೇ ಕೂತಿದ್ದೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಉಯ್ಯಾಲೆ ಶೂಟಿಂಗಲ್ಲಿ ಸರ್. ಓಕೆ ಓಕೆ ಓಕೆ. ಅವರು ದೇಹ ಬಾಧೆ ತೀರಿಸ್ಕೊಳ್ಳೋಕ್ಕೆ ಒಂದು 3-4 ಕಿಲೋಮೀಟ್ರ್ 67-68 ಇಸವಿಲಿ ಅಷ್ಟು ಪಾಪುಲರ್. ಆಮೇಲೆ ಕಾರಲ್ಲಿ ಕೂತಿದ್ದು ಹೊರಗಡೆ ಬರಬೇಡ. ನನಗೆ ಇವತ್ತಿಗೂ ಕಣ್ಣಲ್ಲಿ ಕಟ್ಟಿದೆ. ಆ ಸಪೋಟ ಗಿಡಗಳ ಮಧ್ಯೆ ಅವ್ರನ್ನ ಹೋಗಿ ಅಷ್ಟು ದೂರ, ನನ್ನಿಂದನೂ 100 ಮೀಟ್ರ್ ದೂರ ಹೋಗಿ ಅಕ್ಕಪಕ್ಕ ಏನೋ ಒಬ್ಬ ಕಳ್ಳನ ಥರ ಸ್ವಾತಂತ್ರ್ಯ ಎಲ್ಲಿ ಹೋಯಿತು. ಇದು ಆದಾಗ ಏನಾಗುತ್ತೆ ನನಗೆ, ನೈಸರ್ಗಿಕವಾಗಿ ನೀವು ಈ ಸಮಾಜದಲ್ಲಿ ನಿಮ್ಮನ್ನು ದೂರ ಮಾಡ್ಕೊತೀರ. ನಿಮ್ಮನ್ನು ದೂರ ಮಾಡ್ಕೊಂಡಾಗ ನಿಮಗೂ ಎಲ್ಲ ಫುಟ್ಪಾತ್ ಏನೋ ತಿನ್ನಬೇಕು ಅಂತ ಆಸೆ ಇರುತ್ತೆ, ಎಲ್ಲೋ ಹೋಗ್ಬೇಕು ಆಗಲ್ಲ, ಮನಸ್ಸಿಗೆ ವೇದನೆ ಶುರು ಆಗುತ್ತೆ. ಎಲ್ಲರಂತೆ ನೀವು ಇರೋಕ್ಕಾಗಲ್ಲ. ನೀವು ಇದ್ದ ಜಾಗಕ್ಕೆ ಎಲ್ಲ ಬರಲಿ ಅಂತ ಆಶಿಸ್ತೀರ. ಆವಾಗ ನೀವು ಯಾವ್ಯಾವ ಮಾರ್ಗ ಬೇಕಾದ್ರೆ ಕಂಡು ಇಟ್ಕೋಬೋದು ನೀವು ರಿಲ್ಯಾಕ್ಸ್ ಆಗೋಕ್ಕೆ. ನಾ ಹೇಳೋದು ಅನ್ಯ ಮಾರ್ಗಗಳು. ಇದು ಈ ಯಾವಾಗ ಈ ಕೆಟ್ಟ ಅಭ್ಯಾಸಗಳಿತ್ತಲ್ಲ, ಇದನ್ನೆಲ್ಲ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಕಾರಣ ಆಗುತ್ತೆ. ಸೊ ಹೀಗಾಗಿ ನನ್ನ ಮಗ ಹಾದಿ ತಪ್ತಾನೆ ಅನ್ನೋ ಒಂದು ಹೆದರಿಕೆ ನನ್ನ ತಂದೆಗಿತ್ತು. ಈ ಫೀಲ್ಡಿಗೆ ಬಂದರೆ ಹಾದಿ ತಪ್ಪಿಬಿಟ್ರೆ ತಾನೇನೋ ಕರೆಕ್ಟ್ ಆಗಿದ್ದಾನೆ, ಹಿಂದಿನವರೇನೋ ಕರೆಕ್ಟ್ ಆಗಿದ್ದಾರೆ, ಈಗಿನವ್ರು ಬರ್ತಾ ಇದ್ದಾರಲ್ಲ ಇವರು ಹಾದಿ ತಪ್ತಾರಲ್ಲ, ಆ ಥರ ಆಗ್ಬಿಟ್ರೆ ಅನ್ನೋದು ಒಂದಿತ್ತು. ಇದು ಏನಾಗುತ್ತೆ, ಜಾಸ್ತಿ ಮಾಡ್ಕೊತಾ ಹೋಗ್ತಾರೆ. ಆರೋಗ್ಯ ಕೆಡಿಸ್ಕೊಬೋದು, ಅಥವಾ ಇನ್ನೇನೋ ಅತಿಯಾದ ಆಸೆ ಪಟ್ಕೊಂಡು ಇನ್ನೆಲ್ಲರೂ ಇನ್ವೆಸ್ಟ್ ಮಾಡ್ಬೋದು, ಬೇರೆ ಥರದ್ದು ಒಂದು ಇದಾಗ್ಬೋದು. ಈ ಸ್ಪೆಕ್ಯುಲೇಷನ್ ಅನ್ನೋ ಒಂದು ಪದ, ಆ ಸ್ಪೆಕ್ಯುಲೇಷನ್ ಯಾವ್ಯಾವುದ್ರಲ್ಲಿ ಅಂತ ನಿಮಗೆ ಗೊತ್ತು. ಹೀಗೆ ಹಾಕಿದ್ರೆ ದುಡ್ಡು ಬರುತ್ತೆ, ಹಾಗೆ ಹಾಕಿದ್ರೆ ದುಡ್ಡು ಬರುತ್ತೆ, ನಾವು ಹೀಗೆ ದುಡ್ಡು ಮಾಡ್ಬೋದು ಅಂತ ಈ ಥರ ಮಾಡಿ ಎಲ್ಲ ಕಳ್ಕೊಂಬಿಡ್ತಾರೆ. ಆಮೇಲೆ ಹೊರಗಡೆ ಹೋದರೆ ಅವರು ಹೀಗೆ ಇರಬೇಕು, ಬಟ್ಟೆ ಇಟ್ಟಿಲ್ಲದ್ರು ಜುಟ್ಟಿಗೆ ಮಲ್ಗೆವು. ಸರ್ ನಾವು ಹಾಗಿಲ್ಲ. ಏನು ಸರ್ ನೀವು ಫಿಲಮ್ ಆರ್ಟಿಸ್ಟ್ ಅಲ್ವಾ? ಹೌದಪ್ಪ. ಏನು ಸರ್ ಏನಾಯ್ತು ಸರ್ ನಿಮಗೆ ಅಂತ ಅಂದ್ಬಿಟ್ರೆ ನಾಳೆ ದಿವಸ ಯಾರು ಕರಿಯಲ್ಲ. ಆಮೇಲೆ ಎಷ್ಟು ಜನ ಬಣ್ಣ ಹಚ್ಚೋರು ನನಗೆ ಇಂಥ ಕಾಯಿಲೆ ಇದೆ ಅಂತ ಹೇಳ್ಕೊತಾರೆ. ಯಾಕೆಂದರೆ ಅಭದ್ರತೆ, ನನಗೆ ಈ ಕಾಯಿಲೆ ಇದೆ ಅಂದರೆ ಯಾರು ಕರೆಯಲ್ಲ ಅಲ್ಲ. ಸೊ ಈ ಥರ ಎಲ್ಲ ಆದಾಗ ಎಲ್ಲವೂ ಒಂದು ಕಡೆ ಅವನು ತನ್ನನ್ನು ತಾನೇ ಕ್ಷೀಣಿಸ್ಕೊಂಡ ಅನ್ನೋ ಥರ ಆಗುತ್ತೆ. ಅದಕ್ಕೆ ಏನೇನೋ ಮಾರ್ಗಗಳು ಅಥವಾ ಏನೇನೋ ಖರ್ಚುಗಳು, ಇಲ್ಲ ನಾನು ಹೀಗೆ ಬದುಕಬೇಕು, ನನಗೆ ಯಾರೋ ಕರೀತಿಲ್ಲ, ಬಟ್ ನಾನು ಕಾರಲ್ಲಿ ಓಡಾಡಬೇಕು, ನನ್ನ ಕಾರ್ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ಇರೋ ಕಾರ್ ಕೆಟ್ಟೋಗಿದೆ, ಅದಕ್ಕೊಂದು 30 ಲಕ್ಷ ರೂಪಾಯಿನ ಕಾರ್ ತೊಗೋಬೇಕು, ಯಾರನ್ನ ಹಿಡಿದು ಏನೋ ಮಾಡಿ ಸಾಲ ತೊಗೊಬಿಡೋದು, ಆದಾಯ ಇಲ್ಲ, ಕೊನೆಗೆ ಸತ್ತ ಮೇಲೆ ಗೊತ್ತಾಗತ್ತೆ ಎಲ್ಲ ಈ ಥರ ಅಂತ ದುಂದು ವೆಚ್ಚಗಳು ಮಾಡೋದು. ಇವೆಲ್ಲವೂ ಆಗಿ ನೀವು ಈ 200-300 ಚಿತ್ರಗಳು ಮಾಡಿದವ್ರಿಗೆ ಎಲ್ಲರ ಗತಿನೂ ಅದೇ ಥರ ಹೆಚ್ಚಿದ ಆಗಿ. ಬಟ್ ಅಷ್ಟೊತ್ತಿಗೆ ಏನಾಯ್ತು ಚಮಯ ಮೇಸ್ಟ್ರಿಗೆ? ಅವ್ರಿಗೆ ಏನೂ ಇರಲಿಲ್ವಲ್ಲ. ಅವ್ರಿಗೆ ಸಾರ ಒಂದು ಧರ್ಮರಾಯ ಸುಳ್ಳು ಹೇಳದೆ ಅವನು ಜೀವನ ಹಾಳು ಮಾಡಿಕೊಂಡ ಅಂತ ಆಗತ್ತಲ್ವಾ. ಹಾಗೆ ಇವ್ರಿಗೆ ತನಗೆಷ್ಟು ಬೇಕೋ ಅಷ್ಟೆ, ಅಂದರೆ ಆವತ್ತಿನ ದಿವಸಕ್ಕೆ ನೀವು ನಂಬಕ್ಕೆ ಸಾಧ್ಯ ಇಲ್ಲ ಸರ್. ಡಾಕ್ಟ್ರ್ ಹತ್ರಕ್ಕೆ ಹೋಗಿ ಅಶ್ವಥ್ ಅವ್ರು ಕೇಳ್ತಾರೆ, ನಾನು ಮೆಡಿಸನ್ ಒಂದು ಸ್ವಲ್ಪ ಕಮ್ಮಿ ಮಾಡಿ, ನನಗೆ ಬಿಲ್ ಜಾಸ್ತಿ ಆಗ್ತಿದೆ, ನನಗೆ ಸಂಪಾದನೆ ಇಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ನನಗೆ ಆದಾಯ ಇಲ್ಲ. ಯಾಕಂದ್ರೆ ನಮಗೂ ಏನಿಲ್ಲ, ನನ್ನ ಕೇಳೋಷ್ಟು ಅದನ್ನು ಕೇಳಿದ್ರು ನಾನು ಕೊಡೋಷ್ಟು ಏನಿರಲಿಲ್ಲ, ಯಾವಾಗಲೂ ಬರೋದಕ್ಕೆ ಗೊತ್ತಿತ್ತು ಅವ್ರಿಗೆ. ಯಾಕೆ ನಮ್ಮಪ್ಪಂಗೆ ದಿವ್ಯ ದೃಷ್ಟಿ ಇತ್ತು, ಇವನು ಭಾಳ ಇಷ್ಟೇ, ಬೈಯೋರು ಎಷ್ಟು ಥರ ಬಡ್ಕೊಂಡೆ, ಬರಬೇಡ ಅಂತ ಬಂದೆ, ಸಾಯಿ ನೀನುವೆ ಅನ್ನೋರು ನನಗೆ. ಈ ಥರ ಇದ್ದೆಲ್ಲ ಪರಿಸ್ಥಿತಿಲಿ ಅವ್ರಿಗೆ ಆದಾಯ ಅವರೇ ಕಮ್ಮಿ ಮಾಡ್ಕೊಂಬಿಟ್ಟಿದ್ರು. ಯಾಕೆ ಅಂತಂದರೆ ಹಲವಾರು ರೀತಿ ಆಯಿತು. ಯಾವನವರ 5,000 ಅವರು ಹೇಳಿರ್ತಾರೆ, 5 ದಿವ್ಸಕ್ಕೆ 5,000 ಅಂತ ಹೇಳಿರ್ತಾರೆ ನಿಂತ್ಕೊಳ್ಳಿ. ಅವ್ರು 3 ದಿವ್ಸಕ್ಕೆ ಕೆಲಸ ಮಾಡಿದ್ರೆ 3,000 ತೊಗೊಳೋದು, 2,000 ವಾಪಸ್ ಕೊಡೋದು, ಈ ಥರ ಎಲ್ಲ ಮಾಡಿ ಸ್ವಯಂಕೃತ. ಮಧ್ಯದಲ್ಲಿ 5 ವರ್ಷ ಆ್ಯಕ್ಟೇ ಮಾಡಿಲ್ಲ. ಅಲ್ಲ, ಸ್ವಯಂಕೃತ. ಆಮೇಲೆ 3,000 ಸಾಕಾಗಿತ್ತು, ಆ 3,000ದಲ್ಲಿ ಸಾಕಾಗಿತ್ತು ನೆಮ್ಮದಿಯಾಗಿ. ಆಮೇಲೆ ನೀವು ಏನಾದ್ರು ಪ್ರಶ್ನೆ ಮಾಡಿದ್ದೆ ಆಗಿನ ಕಾಲದಲ್ಲಿ, ಯಾಕೆ ಸರ್ ನೀವು ಜಾಸ್ತಿ ತೊಗೊಳ? ನಾನು ಪ್ರಶ್ನೆ ಮಾಡಿದ್ದೀನಿ ನಮ್ಮಪ್ಪನ,
ಯಾಕಪ್ಪ ನೀನು ಕಡಿಮೆ ತಗೋತಿಯಂತೆ ಹಾಗೆ ಹೀಗೆ ಅಂದ ಹೋಗ ಅನ್ನೋರು ನನಗೆ. ಹೇಳು ಕಾರಣ ಹೇಳು. ನೀನೇನು ತೋಲಾಂಡಿ ಅಂತ ನಾನು ನಿಂಗೆ ಹೇಳ್ಬೇಕಾದ್ರೆ ಅಲ್ಲ, ಸರಿಯಾದ ಹೇಳು ಪ್ರಶ್ನೆ. ನಿಂಗೆ ಯಾಕೋ ಹೇಳ್ಬೇಕು, ನಿನ್ನಿಂದಾಗ ನನಗೆ ತೊಂದರೆ ಆಗ್ತಿದೆ. ಏನು ಮಾಡ್ತಾರೆ, ನಿಮ್ಮ ಅಪ್ಪನೇ ಅಷ್ಟು ಕೇಳಲ್ಲ, ನೀ ಯಾಕೋ ಇಷ್ಟು ಕೇಳ್ತಾ ಅಂತ. ನನಗಿಂತ ಜೂನಿಯರ್ ನನಗಿಂತ 2 ತಗೊಂಡ್ರೆ ಅವರು ಕೊಡ್ತಾರೆ. ಈ ಥರ ಅಲ್ಲ. ಅದು ಇವರು ಶಿವಣ್ಣ ಹೇಳ್ತಿದ್ರು, ರಾಜ್ಕುಮಾರ್ ಮತ್ತು ಅಶ್ವಥ್ ಅವರು ವಿಚಾರ ವಿನಿಮಯ ಮಾಡ್ಕೋಬೇಕಾಗಿರ್ಲಿಲ್ವಂತೆ. ಹೇಗಿದ್ರ ಏನು ಎತ್ತ ಅಂತ ಕಣ್ಣಲ್ಲಿ ಕಣ್ಣು ನೋಡ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತಾರೆ. ಈ ಥರ ಆ ಥರ ಒಬ್ಬೊಬ್ರು ಏನೇನು ಹೇಗೆ ಅಂತ ಅಂದರೆ ಕಣ್ಣಲ್ಲೇ ಮಾತಾಡ್ಕೊಂಡ್ಬಿಡೋರು ಅಂತ ಭಾಳ ಬ್ಯೂಟಿಫುಲ್ ಆಗಿ ಶಿವಣ್ಣ ಹೇಳಿದ್ರು. ಆ ಥರ ಈಗ ನಾವು ಎದುರುಗಡೆ ನೋಡಿದ್ರೆ ನಮ್ಮ ಮನಸ್ಸು